Hi everyone, this is Mahesh, lecturer in English, Sahyadri College, Kolar. Dear students, in this class, we are going to discuss the sixth chapter of your first PU English text, that is Babar Ali. Guys, who is this Babar Ali and what is the lesson about and why there is a lesson kept about him? For all these questions, we get the answer in this lesson. Guys, a very successful person has a painful story. A very painful story has a successful end. Why I am saying this? Here, Babar Ali is a successful person and he has painful story behind. Let us see what is that painful story. And before entering into the lesson, I would like to say something about him. And in general, I would like to speak something. That is, ನೋಡಿ ಈ ಪ್ರಪಂಚದಲ್ಲಿ ದಾನ ಅಂತಕ್ಕಂಥದ್ದು ಬಹಳ ದೊಡ್ಡದು. ದಾನದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ದಾನಗಳಿದ್ದಾವೆ. ಅದರಲ್ಲಿ ಅನ್ನದಾನ ಆಗಿರ್ಬೋದು, ಇಲ್ಲ ವಿದ್ಯಾದಾನ ಆಗಿರ್ಬೋದು. ಈ ರೀತಿಯಾಗಿ ಕೆಲವರು ಹಣಕಾಸಿನ ಸಹಾಯ ಮಾಡ್ತಾರೆ, ದಾನ ಮಾಡ್ತಾರೆ, ಕೆಲವರು ಆಸ್ತಿ ದಾನ ಮಾಡ್ತಾರೆ. ಸುಮಾರು ರೀತಿಯಾಗಿರ್ತಕ್ಕಂತಹ ದಾನಗಳಿದ್ದಾವೆ. ಆದರೆ ಎಲ್ಲ ದಾನಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ದಾನ ಯಾವುದಪ್ಪ ಅಂತಂದರೆ ವಿದ್ಯಾದಾನ. ನಾವಿವತ್ತು ಯಾರಿಗಾದ್ರೂ ಒಬ್ಬರಿಗೆ ಅನ್ನದಾನ ಮಾಡ್ತೀವಿ ಅಂದ್ಕೊಳ್ಳಿ, ಅದು ತಿಂದು ಸ್ವಲ್ಪ ಹೊತ್ತು ಆಗೋಷ್ಟೊತ್ತಿಗೆ ಜೀರ್ಣ ಆಗಿಬಿಡುತ್ತೆ, ಮತ್ತು ನಾವು ಅದನ್ನು ಮರೆತೋಗ್ಬಿಡ್ತೀವಿ. ಯಾರಾದರೂ ಒಬ್ಬರು ನಮಗೆ ಹಣಕಾಸಿನ ಸಹಾಯ ಮಾಡ್ತಾರೆ ಅಂದ್ಕೊಳ್ಳಿ, ಆ ಹಣಕಾಸಿನ ಸಹಾಯ, ಆ ದುಡ್ಡು ನಮ್ಮ ಹತ್ರ ಇರೋವರೆಗೂ ಮಾತ್ರ ಅದು ಜ್ಞಾಪಕ ಇರುತ್ತೆ, ಮತ್ತೆ ಮರೆತೋಗ್ಬಿಡ್ತೀವಿ. ಆದರೆ ವಿದ್ಯಾದಾನ ಆಗಲ್ಲ. ನಮ್ಮ ವಿದ್ಯಾದಾನ ಯಾವ ರೀತಿಯಪ್ಪ ಅಂತಂದರೆ, ನಾವು ಸಾಯೋವರೆಗೂ ಸಹ ಅದನ್ನು ಜ್ಞಾಪಕ ಇಟ್ಕೊಂಡಿರ್ತೀವಿ, ಮತ್ತು ಆ ದಾನವನ್ನು ನಾವು ಬೇರೆಯವ್ರಿಗೆ ಹಂಚ್ಬೋದು. ನಾವು ಕಲ್ತಿರ್ತಕ್ಕಂಥ ವಿದ್ಯೆನ ಇನ್ನು 4 ಜನ ಕೇಳ್ಕೊಡ್ಬೋದು, ಆ 4 ಜನ ಇನ್ನು 40 ಜನ ಕೇಳ್ಕೊಡ್ಬೋದು. ಈ ರೀತಿಯಾಗಿ ಅದೇನಾಗ್ತಾ ಇರುತ್ತಪ್ಪ ಅಂದರೆ, ಬೆಳಕು ಯಾವ ರೀತಿಯಾಗಿ, ದೀಪದ ಬೆಳಕು ಯಾವ ರೀತಿಯಾಗಿ ಎಲ್ಲ ಕಡೆ ಹರಡುತ್ತೆ, ಆ ರೀತಿಯಾಗಿ ವಿದ್ಯಾದಾನನೂ ಸಹ ಏನಾಗುತ್ತೆ, ಎಲ್ಲ ಕಡೆನೂ ಹರಡುತ್ತೆ. ವಿದ್ಯೆ ಇದ್ದರೆ ನಾವೇನು ಬೇಕಾದರೂ ಸಾಧನೆ ಮಾಡ್ಬೋದು, ಯಾವುದನ್ನು ಬೇಕಾದರೂ ಸಂಪಾದನೆ ಮಾಡ್ಕೋಬೋದು. ಇನ್ನೊಂದೇನಪ್ಪ ಅಂತಂದರೆ, ಸಮಾಜ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಪರೋಪಕಾರ ಮಾಡ್ತಕ್ಕಂತಹ ಬುದ್ಧಿ ಎಲ್ರಿಗೂ ಆ ದೇವ್ರು ಕೊಡೋದಿಲ್ಲ, ಕೆಲವ್ರಿಗೆ ಮಾತ್ರ ಕೊಡ್ತಾರೆ. ನಾವೆಲ್ಲರೂ ಏನು ಮಾಡ್ತೀವಿ, ನಮ್ಮ ಏಳಿಗೆಯ ಬಗ್ಗೆ ಮಾತ್ರ ಯೋಚಿಸುತ್ತೇವೆ. ಯಾವ ರೀತಿ ಅಂತಂದರೆ, ನಾನು ಡೆವಲಪ್ ಆಗಬೇಕು, ನಾನು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಬೇಕು, ನಾನು ಎಲ್ರಿಗಿಂತ ಚೆನ್ನಾಗಿರಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತೀವಿ. ಆದರೆ ಕೆಲವರು ಮಾತ್ರ ನಾನೂ ಚೆನ್ನಾಗಿರಬೇಕು, ನನ್ನ ಸುತ್ತಮುತ್ತಲೂ ಇರ್ತಕ್ಕಂಥ ಜನನೂ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಾರೆ. ಅಂಥ ಜನರು ಈ ಪ್ರಪಂಚದಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಬಹಳ ಕಡಿಮೆ. ಯಾರು ಪರೋಪಕಾರವನ್ನು ಮಾಡ್ತಾರೆ ಅಂಥವ್ರು ಈ ಪ್ರಪಂಚದಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಬಹಳ ಕಡಿಮೆ. ಆ್ಯಂಡ್ ದೇ ಆರ್ ಕಾಲ್ಡ್ ಆಸ್ ಕಲ್ಟ್ ಫಿಗರ್ಸ್. ಈ ಪ್ರಪಂಚದಲ್ಲಿ ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ, ಆದರೆ ಸಹಾಯ ಮಾಡ್ತಕ್ಕಂತಹ ಮನಸ್ಸು ಮಾತ್ರ ಆ ದೇವರು ಕೆಲವ್ರಿಗೆ ಮಾತ್ರ ಕೊಟ್ಟಿರ್ತಾರೆ. ಸೊ ಇಂಥ ಒಬ್ಬ ವ್ಯಕ್ತಿ, ಪರೋಪಕಾರ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ವಿದ್ಯಾದಾನವನ್ನು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ತನ್ನ ಮನೆಯಲ್ಲೂ ದೀಪ ಉರಿಬೇಕು, ಪಕ್ಕದ ಮನೆಯಲ್ಲೂ ದೀಪ ಉರಿಬೇಕು, ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿದಿರ ಪ್ರಪಂಚದಲ್ಲಿರ್ತಕ್ಕಂಥ ಬೇರೆ ಮಕ್ಕಳ ಬಗ್ಗೆನೂ ಸಹ ಯೋಚನೆ ಮಾಡಿ ನಾನೂ ಬೆಳಿಬೇಕು, ನನ್ನ ಜೊತೆಗೆ ಅವರೂ ಸಹ ಬೆಳಿಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಟುಕೊಂಡು ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದರೆ ನಮ್ಮ ಈ ಬಾಬರ್ ಅಲಿ. ಯಾರು ಈ ಬಾಬರ್ ಅಲಿ ಹಾಗಾದರೆ? ನೋಡಿ, ಇನ್ 2009 he won Real Hero Award which was given by BBC and he is called the youngest headmaster in the world. ಯಂಗೆಸ್ಟ್ ಹೆಡ್ಮಾಸ್ಟರ್ ಇನ್ ದ ವರ್ಲ್ಡ್ ಅಂದರೆ ತನ್ನ 16ನೇ ವಯಸ್ಸಿನಲ್ಲೇ ಸಹ ಇವನೇನು ಮಾಡ್ತಾನೆ, ಒಂದು ಸ್ಕೂಲನ್ನು ಓಪನ್ ಮಾಡಿ, ಆನಂದ ಶಿಕ್ಷಣಿಕೇತನ ಅಂತಕ್ಕಂಥ ಒಂದು ಸ್ಕೂಲನ್ನು ಓಪನ್ ಮಾಡಿ, ತನ್ನ ಸುತ್ತಮುತ್ತಲೂ ಇರತಕ್ಕಂತಹ ಕೂಲಿ ಕೆಲಸ ಮಾಡ್ತಕ್ಕಂತಹ ಮಕ್ಕಳನ್ನು, ಬಡವರ ಮಕ್ಕಳನ್ನು ಸೇರಿಸ್ಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ, ಸೊ ಈ ನೆವರ್ ಎಕ್ಸ್ಪೆಕ್ಟೆಡ್ ಎನಿ ಪೈಸಾ ಫ್ರಮ್ ದೆಮ್. ಅಟ್ ಫ್ರೀ ಆಫ್ ಕಾಸ್ಟ್ he is giving, he is extending, he is imparting education to them and he is brightening their lives. This is the reason why we call Babar Ali the real hero.
He received this award in 2009, which was given by BBC, British Broadcast. And he is the youngest headmaster in the world, as I already told. Let us see what made Babar Ali to get the intention of starting his own school, and who all supported him, and how many struggles he faced in his lifetime. Everything we are going to discuss in this lesson, that is Babar Ali. Babar Ali got inspired by ಸ್ವಾಮಿ ವಿವೇಕಾನಂದ. ನೋಡಿ, ಸ್ವಾಮಿ ವಿವೇಕಾನಂದ ಅವರು ಇವರಿಗೆ ಇನ್ಸ್ಪಿರೇಷನ್ ಅಂತೆ. And there is saying, guys, leading a satisfied life is important than leading a successful life. We all think about leading successful life, but he always wanted to lead a satisfied life. ಯಾಕಂದರೆ ದುಡ್ಡಿದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಸಕ್ಸಸ್ಫುಲ್ ಪರ್ಸನ್ ಆಗ್ಬೋದು ನಾವು, ಆದರೆ ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥ ದುಡ್ಡಿಂದ ಸಿಗ್ಬೋದು, ಕೆಲವರಿಗೆ ಬೇರೆದ್ರಲ್ಲಿ ಸಿಗ್ಬೋದು. ಆದರೆ ಇವನಿಗೆ, ಈ ಒಬ್ಬ ಬಾಬರ್ ಅಲಿ ಅಂತಕ್ಕಂಥ ಒಬ್ಬ ವ್ಯಕ್ತಿಗೆ ಬೇರೆಯವರಿಗೆ ವಿದ್ಯಾದಾನ ಮಾಡೋದ್ರಲ್ಲಿ ಸಿಗ್ತಕ್ಕಂಥ ಒಂದು ಖುಷಿನೇ ಬೇರೆ ಅಂತ ಹೇಳಿ ಇವಾಗಲೂ ಸಹ ಏನು ಮಾಡ್ತಾ ಇದ್ದಾನೆ, ಆ ಒಂದು ಆನಂದ ಶಿಕ್ಷಣಿಕೇತನನ್ನು ರನ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಆ್ಯಂಡ್ he is recognized by the world. So this is what we are going to discuss, and he is the amazing kid. ಎಲ್ಲ ತಂದೆ ತಾಯಿಗೂ ಇಂಥ ಮಕ್ಕಳು ಸಿಗೋದಿಲ್ಲ. ಬಾಬರ್ ಅಲಿಯನ್ನು ಎತ್ತಿರ್ತಕ್ಕಂಥ ಒಬ್ಬ ತಂದೆ ತಾಯಿನೇ ನಿಜವಾಗ್ಲೂ ಪುಣ್ಯವಂತರು ಅಂತ ನಾವು ಇವತ್ತು ಹೇಳ್ಬೋದು. ಈ ಒಂದು ಲೆಸನ್ನು ನಿಮ್ಮೆಲ್ರಿಗೂ ಸಹ ಇನ್ಸ್ಪೈರ್ ಆಗಬೇಕು, ನೀವು ಸಹ ಬಾಬರ್ ಅಲಿ ಥರ ಆಗಬೇಕು ಅಂತಕ್ಕಂಥ ಒಂದು ಇಂಟೆನ್ಷನ್ನು ನಂದಾಗಿರುತ್ತೆ. ಈ ಲೆಸನ್ ತುಂಬ ಚೆನ್ನಾಗಿದೆ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಲೆಟ್ us see what is that. Now you shall see the pre-reading activity. Do you know of people who have brought about a transformation in the lives of their fellow beings? Discuss with your friends. There are so many people in the world who have brought transformation in the lives of their fellow beings. Swami Vivekananda, Dr. B.R. Ambedkar, Gandhiji, and Abdul Kalam. There are so many cult figures in the world who have brought transformation in their fellow beings. Among those, Babar Ali is also one, and his name also can be included into their list. Now, open your textbook and follow the lines. Babar Ali must be the youngest headmaster in the world, as he is only 16. He is a teenager who is in charge of teaching hundreds of students in his family's backyard, where he runs classes for poor children from his village. The story of this young man from Murshidabad in West Bengal is a remarkable tale of the desire to learn amid the direst poverty. Our Bangladesh-based royal volunteer Tanveer would like to introduce you to this extraordinary change maker. Let us see what he is saying. Babar Ali must be the youngest headmaster in the world. Babar Ali must be the youngest headmaster in the world. ನೋಡಿ, ಬಾಬರ್ ಅಲಿ ಈ ಪ್ರಪಂಚದಲ್ಲಿ ಯಂಗೆಸ್ಟ್ ಹೆಡ್ಮಾಸ್ಟರ್ ಆಗಿರ್ತಾರೆ. ಬಿಕಾಸ್ ಆ್ಯಸ್ ಹಿ ಈಸ್ ಓನ್ಲಿ 16, ಬರೀ 16 ವರ್ಷದಲ್ಲೇ ಇವನು ಹೆಡ್ಮಾಸ್ಟರ್ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಗ್ರೇಟು. ಇದು ಅಂತಿಂತ ಮಾತಲ್ಲ. ಆದ್ದರಿಂದ ಈ ಮಸ್ಟ್ ಬಿ ದ ಯಂಗೆಸ್ಟ್ ಹೆಡ್ಮಾಸ್ಟರ್. ಯಾಕಂದರೆ 16 ವರ್ಷದಲ್ಲೇ ಅವನು ಸ್ಕೂಲನ್ನು ಸ್ಟಾರ್ಟ್ ಮಾಡಿ ಅದನ್ನು ರನ್ ಮಾಡ್ತಾನೆ ಅಂತಂದರೆ it is not an easy thing. So that we can call him as youngest headmaster in the world. He is a teenager who is in charge of teaching hundreds of students in his family's backyard, where he runs classes for poor children from his village. See, in the modern days, everybody runs a school in big buildings, and every parent's desire it is to send their children to a big school. But here, Babar Ali is running the classes in his family's backyard because he had no proper concrete structure, or he had no proper building to run the classes. So he started his school in his family's backyard, and there are so many children to get the education. There are hundreds of students. You know how hard it is to get the admissions in the modern days. ಎಷ್ಟೇ ಆಫರ್ಸ್ ಕೊಟ್ರು, ಫೀಸ್ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು, ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ಹೇಳ್ತೀವಿ, ಐಪ್ಯಾಡ್ ಕೊಡ್ತೀವಿ ಅಂತ ಹೇಳ್ತೀವಿ. ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಏನೇನೋ ಕೊಡ್ತೀವಿ ಅಂತ ಹೇಳಿದ್ರು ಸಹ ಅಡ್ಮಿಷನ್ಸ್ ಸಿಗೋದು ತುಂಬ ಕಷ್ಟ. ಆದರೆ ಇಲ್ಲಿ ಬಾಬರ್ ಅಲಿ ಸ್ಕೂಲಲ್ಲಿ 100 ಜನ ಇದ್ದಾರಂತೆ. ಅದ್ರ ಜೊತೆಗೆ
ಅದು ಎಲ್ಲಿ ಅವನು ಸ್ಕೂಲ್ ಮಾಡ್ತಾ ಇರ್ತಕ್ಕಂಥದ್ದು, ತನ್ನ ಫ್ಯಾಮಿಲೀಸ್ ಬ್ಯಾಕ್ ಯಾರ್ಡ್ ಅಂತ ಅಂದರೆ ಮನೆಯ ಹಿತ್ತಲಲ್ಲಿ, ಮನೆಯ ಹಿಂದ್ಗಡೆ ಇರತಕ್ಕಂಥ ಜಾಗದಲ್ಲಿ ಅವನೇನು ಮಾಡ್ತಾ ಇದ್ದಾನೆ, ಸ್ಕೂಲನ್ನು ರನ್ ಮಾಡ್ತಾ ಇದ್ದಾನೆ. ಅದು ಎಂಥ ಮಕ್ಕಳಿಗೆ, ಶ್ರೀಮಂತ ಮಕ್ಕಳಿಗೆಲ್ಲ, ಬಡವರ ಮಕ್ಕಳಿಗೆ, ಪೂರ್ ಚಿಲ್ಡ್ರನ್. And the story of this young man from Murshidabad in West Bengal is a remarkable tale of the desire to learn amidst the direst poverty. ನೋಡಿ, ಟೇಲ್ ಅಂತ ಹೇಳಿದ್ರೆ ಈ ಒಂದು ಸ್ಟೋರಿ ಅಂತ ಅರ್ಥ. ಈ ಬಾಬರ್ ಅಲಿಯ ಒಂದು ಸ್ಟೋರಿ ನಮಗೆಲ್ರಿಗೂ ಸಹ ಇನ್ಸ್ಪಿರೇಷನ್ ಆಗುತ್ತೆ. ಯಾಕಂತಂದರೆ ಕಲಿಬೇಕು ಅಂತಕ್ಕಂಥ ಒಂದು ಛಲ ಇದ್ದರೆ, ಬಡವರಾಗಿರ್ಬೋದು, ಶ್ರೀಮಂತನಾಗಿರ್ಬೋದು, ಯಾರಾದರೂ ಆಗಿರ್ಬೋದು, ಕಲಿಲೇಬೇಕು ಅಂತಕ್ಕಂಥ ಒಂದು ಆಸಕ್ತಿ ಇದ್ದರೆ ಅವನು ಅದನ್ನು ಕಲಿತಾನೆ ಅನ್ನೋದಕ್ಕೆ ಮುರ್ಷಿದಾಬಾದಿಂದ ಬಂದಿರತಕ್ಕಂತಹ ಬಾಬರ್ ಅಲಿಯ ಒಂದು ಸ್ಟೋರಿನೇ ನಮಗೆಲ್ರಿಗೂ ಸಹ ಎಕ್ಸಾಂಪಲ್ ಆಗುತ್ತೆ ಅಂತ ಇಲ್ಲಿ ನಮಗೆ ಏನು ಮಾಡ್ತಾ ಇದ್ದಾರೆ, ಆದರ್ ಸಮರ್ಪಿತಾ ಮುಖರ್ಜಿ ಶರ್ಮಾ ಅವರು ಹೇಳ್ತಾ ಇದ್ದಾರೆ. ಸೊ ಬಾಬರ್ ಅಲಿ ಎಲ್ಲಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅಂತಂದರೆ ವೆಸ್ಟ್ ಬೆಂಗಾಲಲ್ಲಿ ಇರ್ತಕ್ಕಂಥ ಮುರ್ಷಿದಾಬಾದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ. ಇದು ರಿಮಾರ್ಕಬಲ್ ಟೇಲ್. Our Bangladesh-based YL volunteer Tanveer would like to introduce you to this extraordinary change maker. ಇಲ್ಲಿ ಬಾಂಗ್ಲಾದೇಶದ YL ವಾಲಂಟಿಯರ್ ತನ್ವೀರ್ ಅಂತಕ್ಕಂಥವ್ರು ಏನು ಮಾಡ್ತಾ ಇದ್ದಾರೆ, ಈ ಒಂದು ವೆಸ್ಟ್ ಬೆಂಗಾಲಿಂದ ಬಂದಿರತಕ್ಕಂತಹ ಬಾಬರ್ ಅಲಿಯ ಒಂದು ಕಥೆಯನ್ನು, ಅವರ ಒಂದು ಜೀವನ ಚರಿತ್ರೆಯನ್ನು ನಮಗೆ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಯಾವ ರೀತಿಯಾಗಿ ಅವರು ಸ್ಕೂಲ್ ಸ್ಟಾರ್ಟ್ ಮಾಡಿದ್ರು, ಹೌ ಹಿ ಸ್ಟಾರ್ಟೆಡ್ ದ ಸ್ಕೂಲ್ ಅಂಡ್ ಹೌ ಮೆನಿ ಸ್ಟ್ರಗಲ್ಸ್ ಹಿ ಫೇಸ್ಡ್ ಅಂಡ್ ಹೂ ಆರ್ ದ ಪೀಪಲ್ ಸಪೋರ್ಟೆಡ್ ಹಿಮ್, ಎವ್ರಿಥಿಂಗ್ we are going to learn in this lesson. And Babar Ali is introduced by YL volunteer Tanveer from Bangladesh. He is introducing us Babar Ali, the extraordinary change maker. Let us see what is that and how he changed the people and is trying to change the society. Babar wakes up every morning at 7 and starts his day by doing some household chores. Then he takes an auto rickshaw first and later walks 5 kilometers to the Qasim Bazaar Rajgovinda Sundari Vidyapith, where he is a class 12th student. Babar is a thin and gangly boy who sits in the middle of the front row, studious, smart and austere in his blue and white uniform. Babar is a model student. He is also the first member of his family to get a proper education. In school, he is an ideal student, but it is what he does after the school hours that intrigues the entire world. When every other teenager goes running off to the playground and gets busy with football, cricket and other sports, Babar makes his way to an afternoon school where he is the headmaster of a school of 800 students. See, the author is saying Babar Ali used to wake up every morning at 7 and starts his day by doing some household chores. Here household course means works. Here Babar Ali used to start his day by doing some household works. Then he takes an auto rickshaw first and later walks 5 kilometers to the Qasim Bazaar Rajgovinda Sundari Vidyapith. By this line we can understand Babar Ali's village was not connected by any transportation facilities. So every day he used to walk for 5 kilometers. First he used to take an auto rickshaw, then he used to walk for 5 kilometers to reach the school, that is Qasim Bazaar Rajgovinda Sundari Vidyapith, where he was a class 12th student. So by this line we can understand that Babar Ali is from a remote village which is not at all developed. And here Babar Ali is a thin and gangly boy. Babar Ali is not so he was a gangly boy in the sense he was a tall boy who sits in the middle of the front row. So in the school he used to sit in the front row in the middle. That shows how interested he is towards the education and how interested he is to learn something. And he is studious, very sincere in education, and he was a smart boy. And austere means very strict. He used to not speak unnecessarily and used to not waste time. In his blue and white uniform, this is the uniform of Babar Ali's school uniform. Babar is a model student, and here Babar Ali is not an ordinary student, he is a model student in his school. He is also the first member of his family to get a proper education. So by this line we can understand that
Babar Ali's family is very poor in education and he has no education background. He is the first member from his family to get the proper education. In school, he is an ideal student, but it is what he does after his school hours that intrigues the entire world. See, in school, Babar Ali is an ideal student and he used to not speak with anyone, but it is what he does after his school hours that intrigues the entire world. See, what he does in the school that doesn't inspire us, but what he does after the school hours that inspires the entire world. Because that is a matter what he does after the school. I already told you he was running the school in his family's backyard for the poor children. ಇಲ್ಲಿ ಬಾಬರ್ ಅಲಿ ಬೆಳಿಗ್ಗೆ 7 ಗಂಟೆಗೆ ಎದ್ದು ಮನೆ ಕೆಲಸ ಮಾಡೋದ್ರ ಮುಖಾಂತರ ಅವನೇನು ಮಾಡ್ತಾ ಇದ್ದ, ತನ್ನ ಒಂದು ಡೇನ ಸ್ಟಾರ್ಟ್ ಮಾಡ್ತಾ ಇದ್ದ. ಸೊ ಇಲ್ಲಿ ಬಾಬರ್ ಅಲಿ ಇದ್ದಂಥ ಒಂದು ವಿಲೇಜ್ಗೆ ಇಲ್ಲ ಅವನೊಂದು ಹಳ್ಳಿಗೆ ಯಾವುದೇ ರೀತಿಯಾದಂಥ ಬಸ್ ಫೆಸಿಲಿಟಿ ಇರಲಿಲ್ಲ. ಸೊ ಆದ್ದರಿಂದ ಅವನೇನು ಮಾಡ್ತಾ ಇದ್ದ, ಫಸ್ಟ್ ಆಟೋ ರಿಕ್ಷಾದಲ್ಲಿ ಬಂದು ಮತ್ತೆ ಅವನ ಒಂದು ಸ್ಕೂಲ್ಗೆ, ಅವನ ಒಂದು ಕಾಲೇಜ್ಗೆ 5 ಕಿಲೋಮೀಟರ್ ಏನು ಮಾಡಬೇಕಾಗಿತ್ತು, ನಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಇಲ್ಲಿ ಬಾಬರ್ ಅಲಿ ಓದ್ತಾ ಇದ್ದಂಥ ಒಂದು ಸ್ಕೂಲ್ ಹೆಸರು ಏನಪ್ಪ ಅಂತಂದರೆ ಕಾಸಿಂ ಬಜಾರ್ ರಾಜಗೋವಿಂದ ಸುಂದರಿ ವಿದ್ಯಾಪೀಠ್. ಹಿಯರ್ ಈ ವಾಸ್ ಎ ಕ್ಲಾಸ್ 12th ಸ್ಟೂಡೆಂಟ್. ಅಂದರೆ ಸೆಕೆಂಡ್ PU ಓದ್ತಾ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ ಆಗಿದ್ದ, ಕ್ಲಾಸ್ 12th ಸ್ಟೂಡೆಂಟ್ ಆಗಿದ್ದ. ಸೊ ಇಲ್ಲಿ ಬಾಬರ್ ಅಲಿ ನೋಡೋದಕ್ಕೆ ತುಂಬ ಉದ್ದವಾಗಿದ್ದಂತಹ ಒಬ್ಬ ವ್ಯಕ್ತಿ. ಇಲ್ಲಿ ಕ್ಲಾಸಲ್ಲಿ ಅವನು ಯಾವತ್ತೂ ಸಹ ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ. ಫ್ರಂಟ್ ಬೆಂಚಲ್ಲಿ ಮಿಡ್ಲಲ್ಲಿ ಕೂತ್ಕೊಂಡು ತುಂಬ ಸಿನ್ಸಿಯರಾಗಿ ಪಾಠವನ್ನು ಕೇಳಿಕೊಂಡು ಹೋಗ್ತಾ ಇದ್ದಂಥ ಒಬ್ಬ ಹುಡುಗ. ಸೊ ಅದೇ ರೀತಿಯಾಗಿ ಇಲ್ಲಿ ಅವನ ಬಗ್ಗೆ ಹೇಳೋದಾದರೆ, ಬಾಬರ್ ಅಲಿಯ ಒಂದು ಫ್ಯಾಮಿಲಿಯಲ್ಲಿ ಯಾರೂ ಸಹ ಎಜುಕೇಷನನ್ನು ಪಡ್ಕೊಂಡಿಲ್ಲ. ಸೊ ಬಾಬರ್ ಅಲಿ ಇಸ್ ದ ಫಸ್ಟ್ ಮೆಂಬರ್ ಟು ಗೆಟ್ ದ ಎಜುಕೇಷನ್ ಫ್ರಮ್ ಈಸ್ ಫ್ಯಾಮಿಲಿ. ಇಲ್ಲಿ ಬಾಬರ್ ಅಲಿ ಸ್ಕೂಲಲ್ಲಿ ಏನು ಮಾಡ್ತಾ ಇದ್ದ ಅನ್ನೋದನ್ನು ಏನು ಮಾಡ್ತಾ ಇದ್ದ ಅನ್ನೋದಕ್ಕಿಂತ ಬಾಬರ್ ಅಲಿ ಸ್ಕೂಲರ್ಸ್ ಆದಮೇಲೆ ಏನು ಮಾಡ್ತಾ ಇದ್ದ ಅಂತಕ್ಕಂಥದ್ದು ನಮ್ಮನ್ನೆಲ್ಲ ಇನ್ಸ್ಪೈರ್ ಮಾಡುತ್ತೆ. When every other teenager goes running off to the playground and gets busy with football, cricket and other sports, Babar makes his way to an afternoon school where he is the headmaster of a school of 800 students. ಇಲ್ಲಿ ಕಾಮನ್ ಆಗಿ ಟೀನೇಜರ್ಸ್ ಎಲ್ಲ ಏನು ಮಾಡ್ತಾರಪ್ಪ ಅಂತಂದರೆ, ಸ್ಕೂಲರ್ಸ್ ಆಗಿದ ತಕ್ಷಣ ಪ್ಲೇಗ್ರೌಂಡ್ಗೆ ಹೋಗಿ ಫುಟ್ಬಾಲ್ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಇಲ್ಲ ಬೇರೆ ಯಾವುದೋ ಒಂದು ಸ್ಪೋರ್ಟ್ಸ್ ಆಡಿಕೊಂಡು ತಮ್ಮ ಟೈಮನ್ನು ವೇಸ್ಟ್ ಮಾಡ್ತಾರೆ, ಇಲ್ಲ ಟೈಮನ್ನು ಎಂಜಾಯ್ ಮಾಡ್ತಾರೆ. ಅದರಲ್ಲಿ ಬಾಬರ್ ಅಲಿ ಏನು ಮಾಡ್ತಾ ಇದ್ದ, ಫುಟ್ಬಾಲು ಆಡ್ತಾ ಇರಲಿಲ್ಲ, ಕ್ರಿಕೆಟು ಆಡ್ತಾ ಇರಲಿಲ್ಲ, ಸ್ಪೋರ್ಟ್ಸು ಆಡ್ತಾ ಇರಲಿಲ್ಲ. ಯಾವುದೇ ರೀತಿಯಂಥ ಸ್ಪೋರ್ಟ್ಸ್ ಮೇಲೆ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ. ಸ್ಕೂಲ್ ಮುಗಿದ ತಕ್ಷಣ ಅವನೇನು ಮಾಡ್ತಾ ಇದ್ದ, ಡೈರೆಕ್ಟಾಗಿ ಮನೆಗೆ ಬರ್ತಾ ಇದ್ದ. ಯಾಕಂತಂದರೆ ಅಲ್ಲಿ ಅವನಿಗೋಸ್ಕರ 800 ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಾ ಇದ್ರಂತೆ. ಬಾಬರ್ ಅಲಿ ಬಂದರೆ ಸಾಕು ನಮಗೆ ಪಾಠ ಹೇಳ್ಕೊಡ್ತಾನೆ ಅಂತಕ್ಕಂಥ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಅಲ್ಲಿ there were 800 students who were waiting for him. So it is a common tendency that every teenager used to go to playground after the school hours to play cricket, football or any other sports. But Babar Ali is not like other children. Immediately after the completion of the school, he used to get back to his home because there were 800 students waiting for his arrival to learn something. So this is the school where he is the headmaster and helping the children to make their life bright. So this is for today and we shall discuss the remaining in the next class. Thank you.